ಸೀಮೆಗೆ ಹಿಂಡಿ ಬೆಳೆಗಾರರ ಹೋರಾಟಕ್ಕೆ ಆಗಮಿಸಿದಂತ ಎಲ್ಲ ರೈತ ಜೀವನಗಳೇ ಹಾಗೂ ಆಗಮಿಸಿದಂತ ಎಲ್ಲ ನಾಯಕರುಗಳೇ, ಹೀಗೆ ಹಿಂಡಿ ಬೆಳೆಗಾರರ ಹೋರಾಟ ಇಂದು ಚಂದ್ರೇಶ್ವರ ದೇವಸ್ಥಾನದಿಂದ ರಸ್ತೆ ಮಾರ್ಗವಾಗಿ ವಿಧಾನಸೌಧವರೆಗೆ ಪಾದಯಾತ್ರೆ ಮುಖಾಂತರ ಸಾವಿರಾರು ರೈತರ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದಿರಿ. ಯಾಕಂತಂದ್ರ ಇಂಡಿ ಇತಿಹಾಸದೊಳಗ ಇಷ್ಟು ಯಾವುದೇ ಗಾಡಿ ವ್ಯವಸ್ಥೆ ಇಲ್ಲಾರೆ ಒಂದ ರೈತರ ಹೋರಾಟಕ್ಕ ಮಾನ್ಯ ಶಿಕ್ಷಕರು ಪಾಟೀಲರು ಮತ್ತು ಇನ್ನಿತರ ಎಲ್ಲ ಪ್ರಮುಖರು ಕೂಡಿ ಕರೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಬಂದಿರಲ್ಲ, ತಮಗ ಹಾರ್ದಿಕ ಅಭಿನಂದನೆಗಳು. ಯಾಕಂತಂದ್ರ ಈ ಇವತ್ತಿನ ಹೋರಾಟ ಹೆಂಗ ಆಗ್ಬೇಕಂತಂದ್ರ ಇವತ್ತ ಈ ಕಾಯಿ ಗಿಡ ನೆಟ್ಟಿದೆ, ಈಗ ನಿಂಬೆ ಗಿಡ ಕಾಯಿ ಇವತ್ತು ಈ ಹೋರಾಟಕ್ಕೆ ರಿಸಲ್ಟ್ ಬರ್ಬೇಕಂತಂದ್ರ ಕಾಫಿ ಬೆಳೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇತರೆ ಎಷ್ಟೋ ಬೆಳೆಗಳು ನೂರಾರು ವರ್ಷಗಳ ಹೋರಾಟ ಅದ. ಇವತ್ತ ನಾವು ಹೋರಾಟ ಮಾಡಿದ್ರೆ ನಾಯಿ ರಿಸಲ್ಟ್ ಸಿಗಂಗಿಲ್ಲ. ದಯವಿಟ್ಟು ರೈತ ಬಂದವರು ತಪ್ಪಾಗಿ ಅರ್ಥೈಸ್ಕೋಬೇಡ್ರಿ. ಯಾಕಂತಂದ್ರ ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಮಂದಿ ಕೊಡಗು, ಮೈಸೂರು, ಕೊಪ್ಪಳ ಎಷ್ಟೋ ಅವರಂತ ಬೆಳೆ ಪ್ರಾಮುಖ್ಯತೆ ಹೋರಾಟ ಮಾಡ್ಕತ್ತಾರ. ಇವತ್ತಿನ ದಿನ ಅವರಿಗೆ ಸುಮಾರು ವರ್ಷಗಳ ನಂತರ ರಿಸಲ್ಟ್ ಸಿಕ್ಕದ. ಇವತ್ತ ಈ ಹೋರಾಟ ನಾಟಿದೇವಿ. ಇದು ಫಸಲ್ ಪಡಿಬೇಕಂತಂದ್ರ ಸುಮಾರು ತಿಂಗಳ ಕಾಲ ಹೋಗ್ಬೋದು, ಸುಮಾರು ವರ್ಷಗಳ ಕಾಲ ಹೋಗ್ಬೋದು. ಈ ಹೋರಾಟ ವಿಷಯ ಜೀವಂತ ಆಗಿಕೊಂಡು ಈ ಹೋರಾಟಕ್ಕ ಇನ್ನ ಈ ರೈತ ಬಾಂಧವರು ಇನ್ನ ಏನಾಗ್ಬೇಕಂತಂದ್ರ ಈ ಕಬ್ಬಿನ ಹೋರಾಟ ಇದ್ರು ಗುರ್ಲಾಪುರ ಕ್ರಾಸ್ ಒಳಗ ಹಂಗ ಇಡೀ ಬಸವ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ತನ ಎಲ್ಲ ರೈತ ಜೀವನಗಳು ಕೂಡಿತ್ತಂದ್ರ ಇಡೀ ಸರ್ಕಾರ ನಮ್ಮ ಇಂಡಿ ನಗರಕ್ಕೆ ಬಂದು ಬಸವ ಸರ್ಕಾರದಾಗ ಮಂಡಿ ಮುಕ್ತ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು. ಹೀಗಾಗಿ ರೈತರು ಈ ಹೋರಾಟಕ್ಕೆ ಬೆಂಬಲಿಸಬೇಕಾಗಿ ನಿಂಬೆ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕಂತ ಆಗ್ರಹಿಸಿ ಇಂದು ನನ್ನ ಜೈ ಕರ್ನಾಟಕ.